ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ದಿನ ನಿಮಗೆ ಹೇಳ ಹೊರಟಿರುವುದು ಅಧಿಕ ಮಾಸದ ಮಹಿಮೆ. ಇಂದಿನಿಂದ ಜೂನ್ 15ರವರೆಗೆ ಇರುತ್ತದೆ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಎಂದು ದಾಸವರೇಣ್ಯರು ತಿಳಿಸಿದಂತೆ ಸಾಮಾನ್ಯವಾಗಿ ದೊರಕಿದ್ದಲ್ಲ ಈ ಮಾನವ ಜನ್ಮ. ಇದನ್ನು ಹಾನಿ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳಿ ಎಂದಿದ್ದಾರೆ. ಹಾಗೆಂದರೆ ಏನು? ಕೇವಲ ಚೆನ್ನಾಗಿ ದುಡಿದು ಮಡದಿ ಮಕ್ಕಳಿಗಾಗಿ ಗಳಿಸಿಟ್ಟು ನಿರ್ಗಮಿಸಿದರೆ ಸಾಕೆ? ಇಲ್ಲ. ಇದಕ್ಕೆಂದೇ ಆಧ್ಯಾತ್ಮಿಕ ಮಾರ್ಗವೆಂಬುದೊಂದಿದೆ. ಆ ದಾರಿಯಲ್ಲಿ ಸಾಗಲು ಅನೇಕ ವೇದ, ವಾಗ್ಮಯ, ಇತಿಹಾಸಾದಿ ಧಾರ್ಮಿಕ ಗ್ರಂಥಗಳು ಮಾರ್ಗಸೂಚಿಗಳಾಗಿವೆ. ಅರಿತವರಿಂದ ತಿಳಿದು ಬಾಳ್ವೆ ನಡೆಸಿದರೆ ಉತ್ತಮ ಆಧ್ಯಾತ್ಮಿಕ ಪ್ರವರ್ತರಾಗಲು ಸುಲಭ ಸಾಧ್ಯ. ಏನಿದು ಅಧಿಕ ಮಾಸ? ಈ ಮಾಸಕ್ಕೆ ಅಷ್ಟು ಪ್ರಾಮುಖ್ಯ ಬಂದ ಹಿನ್ನೆಲೆ ಏನು ಎಂದು ವಿಮರ್ಶಿಸಿದಾಗ ಪ್ರತಿ ಮಾಸ ಮಹತ್ವಗಳನ್ನು ತಿಳಿಸಿದ ಹಲವು ಗ್ರಂಥಗಳಲ್ಲಿ ಒಂದಾದ ನಾರದ ಪುರಾಣದಲ್ಲಿ ಈ ಅಧಿಕ ಮಾಸದ ಮಹತ್ವವನ್ನು ನಾವು ಕಾಣಬಹುದು. ಇದನ್ನು ಮಲಮಾಸ ಎಂದು ಮೊದಲು ಕರೆಯಲ್ಪಟ್ಟ ಕಾರಣ ಆಯಾ ಮಾಸಗಳಿಗೆ ಆಯಾ ಅಭಿಮಾನಿ ದೇವತೆಗಳಿದ್ದು 3 ವರ್ಷಕ್ಕೊಮ್ಮೆ ಬರುವ ಈ ಮಾಸದ ಅಧಿಪತಿ ದೇವನಾರೂ ಇಲ್ಲವೆಂಬುದಾಗಿತ್ತು. ಹೀಗಿರುವಾಗ ಮಲಮಾಸದ ಪ್ರಾರ್ಥನೆಯ ಬಳಿಕ ಸ್ವಯಂ ಸರ್ವೋತ್ತಮನಾದ ಸಕಲ ದೊಡೆಯನಾದ ಶ್ರೀಹರಿಯು ತಾನೇ ಈ ಮಾಸಕ್ಕೆ ಅಧಿಪತಿಯಾದನು. ಈ ಮಾಸದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಮಲಮಾಸದ ದೇವತೆ ನೊಂದುಕೊಂಡು ಪರಮಾತ್ಮನೆಡೆಗೆ ಬಂದಿದ್ದಾಳೆ. ತನ್ನ ಅಳಲು ತಿಳಿಸಲು ಮುಂದಾಗಿ, ಹೇ ದೇವ, ಸರ್ವಾಂತರ್ಯಾಮಿ, ಸಕಲ ಮಾಸಗಳಲ್ಲಿ ಆಯಾ ವೈಶಿಷ್ಟ್ಯಗಳನ್ನು ಒದಗಿಸಿದ ನೀನು ನನ್ನ ಈ ಮಲಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಒಟ್ಟಾರೆ ಮಾಡಲು ಅವಕಾಶವಿಲ್ಲದೆ ಇರುವಂತಾಗಿದೆ. ನನ್ನೀ ಮಾಸವು ಎಲ್ಲರಿಂದ ವರ್ಜ್ಯವಾಗಿದೆ ಎಂದಾಗ ಸ್ವಯಂ ಸರ್ವರಿಂದಲೂ ಉತ್ತಮನಾದ, ಅಂದರೆ ಪುರುಷೋತ್ತಮನಾದ ಶ್ರೀಹರಿಯೇ ಈ ಮಾಸದ ಅಭಿಮಾನಿ ದೇವತೆಯಾಗಲು ಈ ಮಾಸವು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸವೆಂದು ಪ್ರಸಿದ್ಧವಾಗುವುದು ಎಂದು ಆಶೀರ್ವಚನ ನೀಡಿದನು. ಈ ಮಾಸ ಶುಭ ಕಾರ್ಯಗಳಿಗೆ ವರ್ಜ್ಯ ಏಕೆ ಎಂಬುದನ್ನು ಹೇಳುತ್ತೇನೆ. ಪ್ರತಿಯೊಂದು ಮಾಸದಲ್ಲಿ ಒಂದೊಂದು ರಾಶಿಯಲ್ಲಿ ಸೂರ್ಯನ ಸಂಕ್ರಮಣವಾಗುತ್ತದೆ. ಆದರೆ ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಯಲ್ಲಿ ಸಂಕ್ರಮಣ ಮಾಡುವುದಿಲ್ಲ. ಅಂದರೆ ಅಧಿಕ ಮಾಸದಲ್ಲಿ ಸೂರ್ಯ ಸಂಕ್ರಮಣದಲ್ಲಿರುವುದಿಲ್ಲ.
ಆದುದರಿಂದ ಚಂದ್ರ ಮತ್ತು ಸೂರ್ಯನ ವೇಗದಲ್ಲಿ ವ್ಯತ್ಯಾಸವಾಗುತ್ತದೆ ಮತ್ತು ವಾತಾವರಣದಲ್ಲಿಯೂ ಗ್ರಹಣ ಕಾಲದಂತೆ ಬದಲಾವಣೆಗಳಾಗುತ್ತವೆ. ಬದಲಾಗುತ್ತಿರುವ ಈ ಅನಿಷ್ಟ ವಾತಾವರಣದಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರದು ಎಂದು ಈ ಮಾಸದಲ್ಲಿ ಕೇವಲ ವ್ರತಗಳು, ಪುಣ್ಯದಾಯಕ ಕಾರ್ಯಗಳನ್ನು ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇತರ ಕಾರ್ಯ ಏನೇನು ಮಾಡಬಹುದು ಎಂಬುದನ್ನು ಹೇಳುತ್ತೇನೆ ಕೇಳಿ. ಈ ತಿಂಗಳಲ್ಲಿ ಜಪ, ತಪ, ಹೋಮ, ಹವನ, ಪಾರಾಯಣ, ಪ್ರದಕ್ಷಿಣೆ, ದಾನ, ಧರ್ಮ, ಹಿರಿಯರ ಸೇವೆ ಮತ್ತು ಆಧ್ಯಾತ್ಮಿಕ ಭಾವನೆಯಿಂದ ಭಗವಂತನೊಂದಿಗಿನ ಸಂಬಂಧವನ್ನು ಗಾಢವಾಗಿರಿಸಲು ಅಪರೂಪದ ಸದಾವಕಾಶವಾಗಿದೆ. ಭಕ್ತಿಯ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಅನ್ವೇಷಕರಿಗೆ ಅಧಿಕ ಮಾಸವು ಲೌಕಿಕ ಗೊಂದಲಗಳಿಂದ ವಿರಾಮ ತೆಗೆದುಕೊಂಡು ಜೀವನದ ಶಾಶ್ವತ ಉದ್ದೇಶದೊಂದಿಗೆ ಮನಗೂಡಿಸಲು ಇದೊಂದು ಸಕಾಲ ಅಷ್ಟೇ. ಅಲ್ಲದೆ ಇಲ್ಲಿ ದಾನಕ್ಕೆ ಪ್ರಾಶಸ್ತ್ಯ ಕೊಡಲಾಗಿದೆ. ಯೋಗ್ಯ ಅನುಸಾರ ದೀಪದಾನ, ಸುವರ್ಣದಾನ, ರಜತದಾನ, ರತ್ನದಾನ, ತಾಮ್ರದಾನ, ಧನಧಾನ್ಯ, ಗೋದಾನ, ವಸ್ತ್ರದಾನ, ದೀಪದಾನ, 33 ಅಪರೂಪ ದಾನ ಇನ್ನಿತರ ವಿಹಿತ ದಾನವನ್ನು ಯೋಗ್ಯರಿಗೆ ಮಾಡಿದವರಿಗೆ ದೊರಕುವ ಪುಣ್ಯವನ್ನು ಅಂದಾಜು ಮಾಡಲು ಸಾಧ್ಯವಿಲ್ಲ ಎನ್ನುತ್ತದೆ ಪದ್ಮಪುರಾಣ. ಮಲಮಾಸದ ಪ್ರತಿದಿನವೂ ಪವಿತ್ರವೇ, ಆದರೆ ವೈದ್ಯುತಿ ವ್ಯತಿಪಾತ, ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ ಹೀಗೆ ಈ ದಿನಗಳು ದಾನಕ್ಕೆ ಪ್ರಶಸ್ತವಾದ ದಿನಗಳೆಂದಿದೆ ಶಾಸ್ತ್ರ. ಹಾಗೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ ಕಾರ್ಯಗಳು ಮಾತ್ರವೇ ಪುಣ್ಯಪ್ರದ ಮತ್ತು ಅರ್ಥಪೂರ್ಣವಾಗಲು ಸಾಧ್ಯ. ಅಧಿಕ ಮಾಸದಲ್ಲಿ ಶ್ರೀ ಪುರುಷೋತ್ತಮ ಪ್ರೀತ್ಯರ್ಥವಾಗಿ ಯಥಾ ಸಾಮರ್ಥ್ಯದಂತೆ 1 ತಿಂಗಳು ಉಪವಾಸ ಅಥವಾ ಆಯಾಚಿತ ಭೋಜನ, ನಕ್ತ ಭೋಜನ, ಹಗಲಲ್ಲಿ ಊಟ ಮಾಡದೆ ಕೇವಲ ರಾತ್ರಿಯ ಮೊದಲನೇ ಪ್ರಹರದಲ್ಲಿ ಒಂದೇ ಬಾರಿ ಊಟ ಮಾಡಬೇಕು ಅಥವಾ ಏಕಭುಕ್ತರಾಗಿರಬೇಕು. ದಿನದಲ್ಲಿ ಒಂದೇ ಬಾರಿ ಊಟ ಮಾಡುವುದು. ಅಶಕ್ತರಾದವರು ಈ 4 ಪ್ರಕಾರಗಳಲ್ಲಿ ಒಂದು ಪ್ರಕಾರವನ್ನು ಕಡಿಮೆ ಪಕ್ಷ 3 ದಿನಗಳು ಅಥವಾ 1 ದಿನವಾದರೂ ಆಚರಿಸಬೇಕು. ಇಲ್ಲವಾದಲ್ಲಿ 2 ಹೊತ್ತು ಊಟ ಮಾಡಿಯಾದರೂ ಸರಿ. ದೇವತಾ ಪೂಜೆ, ಪರೋಪಕಾರ, ಇನ್ನಿತರ ಲೋಕ ಕಲ್ಯಾಣದಂತಹ ಕಾರ್ಯವನ್ನಾದರೂ ಸಾಧಿಸಬಹುದು. ಅಧಿಕ ಹೇಗೆ ಇದರ ಬಗ್ಗೆ ಹೇಳುತ್ತೇನೆ. ಸೌರ ವರ್ಷವು 365 ದಿನಗಳು, ಚಾಂದ್ರಮಾನವು 354 ದಿನಗಳು ಎಂಬುದು ನಮಗೆಲ್ಲ ತಿಳಿದ ಸಂಗತಿ. ಹೀಗಿರುವಾಗ ಸೌರ ಮತ್ತು ಚಂದ್ರ ವರ್ಷಗಳಲ್ಲಿ 11 ದಿನಗಳು 1 ಗಂಟೆ ನಿಮಿಷಗಳ ಅಷ್ಟು ವ್ಯತ್ಯಾಸ ಬರುತ್ತದೆ. ಇದು ವರ್ಷ ಹೆಚ್ಚಿದಂತೆ ಹೆಚ್ಚಾಗುತ್ತಾ 3 ವರ್ಷ ಕಳೆದ ಮೇಲೆ ಒಂದು ಪೂರ್ತಿ ಮಾಸವಾಗುವಷ್ಟು ಸಂಖ್ಯೆ ತುಂಬಿಕೊಳ್ಳುತ್ತದೆ. ಆ ಮಾಸವೇ ಅಧಿಕ ಮಾಸ ಎಂದಾಗಿದೆ. 33 ಸಂಖ್ಯೆಯ ವಿವರ ಇಲ್ಲಿ. ಅಷ್ಟವಸುಗಳು ಏಕಾದಶ, ರುದ್ರರು 12, ಆದಿತ್ಯರು, ಪ್ರಜಾಪತಿ, ವಷಟ್ಕಾರ 8 + 11 + 12 + 1 + 1 ಹೀಗೆ 33 ದೇವತೆಗಳು ಈ ಮಾಸದ ಅಭಿಷಕ್ತ ನಿಯಾಮಕರು. ಈ ಬಾರಿಯ
ಅಧಿಕ ಮಾಸವು ಮೇ 17ರಿಂದ ಜೂನ್ 15ರವರೆಗೆ ಸಂಭವಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಅಧಿಕ ಮಾಸದ ಮಹಿಮೆ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ TV ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.